ಚಟುವಟಿಕೆ ಪುಸ್ತಕ 2023-24 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇಂದು ಶೀರ್ಷಿಕೆ 8ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ 9th ಅಲ್ಲಿ ನಾವು ಕನ್ನಡ, SS, ಸೈನ್ಸ್ ಮತ್ತು ಹಿಂದಿ ಈ 4 ವಿಷಯಗಳಲ್ಲಿ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇದೆ, ಆ ವಿಡಿಯೋಗಳನ್ನು ಸಹಿತ ನೋಡಿ. ವಿಡಿಯೋವನ್ನು ಲೈಕ್ ಮಾಡಿ, ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಶೀರ್ಷಿಕೆ 8 ಚುನಾವಣಾ ವ್ಯವಸ್ಥೆ. ಮೊದಲ ಪ್ರಶ್ನೆ, ಭಾರತ ದೇಶಕ್ಕೆ ಪರೋಕ್ಷ ಚುನಾವಣೆಯು ಸೂಕ್ತವಾಗಿದೆ, ಚರ್ಚಿಸಿ, ಚರ್ಚಾಂಶಗಳನ್ನು ಪಟ್ಟಿ ಮಾಡಿ. ಏಕೆಂದರೆ ಭಾರತದಲ್ಲಿ ಅತಿಯಾದ ಜನಸಂಖ್ಯೆ ಇದೆ, ವಿಶಾಲ ಭೌಗೋಳಿಕ ಕ್ಷೇತ್ರವನ್ನು ಒಳಗೊಂಡಿದೆ, ಜನಪ್ರತಿನಿಧಿಗಳಿಂದ ಆಡಳಿತ ಸೂಕ್ತ ಅನ್ನಿಸ್ತದ, ಆಮೇಲೆ ಭಾರತ ಸಾರ್ವಭೌಮತ್ವ ದೇಶ, ಆಮೇಲೆ ಸಂವಿಧಾನದ ಆಶೋತ್ತರಗಳ ಸಹಿತ ಇದಾವ, ತತ್ವಗಳಿದಾವ, ಮೌಲ್ಯಗಳಿದಾವ, ಅವೆಲ್ಲ ಎತ್ತಿ ಹಿಡಿಯುವ ಸಲುವಾಗಿ ನಮ್ಮ ದೇಶದಲ್ಲಿ ಪರೋಕ್ಷ ಚುನಾವಣೆ ಸೂಕ್ತವಾದ ವಿಧಾನವಾಗಿದೆ. ಎರಡನೇ ಪ್ರಶ್ನೆ, ಚುನಾವಣಾ ಪ್ರಕ್ರಿಯೆಯಲ್ಲಿ ಈಗಾಗಲೇ ಆಗಿರುವ ಮಹತ್ವದ ಮಾರ್ಪಾಡುಗಳನ್ನು ವಿವರಿಸಿ, ಇನ್ನೂ ತರಬರಬಹುದಾದ ಹೆಚ್ಚಿನ ಬದಲಾವಣೆಗಳನ್ನು ಊಹಿಸಿ ಬರೆಯಿರಿ. ಇಲ್ಲಿ ಮಹತ್ವದ ಮಾರ್ಪಾಡುಗಳನ್ನು ಮಾಡಿರೋದು ನೋಟಾ ಬಳಕೆ, ವಿವಿಪ್ಯಾಟ್ ಬಳಕೆ, ಮತದಾನದ ಸಮಯದ ವಿಸ್ತರಣೆ, ಸ್ವೀಪ್ ಕಾರ್ಯಕ್ರಮಗಳು ಜಾರಿ, ವಯಸ್ಕರರಿಗೆ ಮನೆಯಿಂದಲೇ ಮತದಾನವನ್ನು ಮಾಡ್ತಾ ಇದ್ದಾರೆ. ಬಟ್ ಏನು ಬದಲಾವಣೆ ಆಗಬೇಕಂದ್ರೆ ಚುನಾವಣಾ ಪ್ರಣಾಳಿಕೆ ಮೇಲೆ ನಿಯಂತ್ರಣ ಹೇರಬೇಕು, ಆನ್ಲೈನ್ ಮತದಾನ ವ್ಯವಸ್ಥೆ ಮಾಡಬೇಕು, ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಏಕ ಹಂತದಲ್ಲಿ ಮತದಾನವನ್ನು ನಡೆದ್ರೆ ಖಂಡಿತವಾಗಿ ಸರ್ಕಾರಕ್ಕೆ ಮತ್ತು ಜನರಿಗೆ ಅನುಕೂಲ ಆಗ್ತದೆ. ಪ್ರಶ್ನೆ 3, ನಿಮ್ಮ ಶಾಲಾ ಶಿಕ್ಷಕರು ಮತ್ತು ಹಿರಿಯರಿಂದ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳ ಮಾಹಿತಿ ಸಂಗ್ರಹಿಸಿ ಪಟ್ಟಿ ತಯಾರಿಸಿ. ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್, ಬಿಜೆಪಿ, JDS, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, JDU ಆಗಿರ್ಬೋದು, ಆಮೇಲೆ KJP, ಪ್ರಜಾರಾಜ್ಯ, ಇವೆಲ್ಲ ಏನಪ್ಪ ಅಂತಂದರೆ ಪ್ರಾದೇಶಿಕ ಪಕ್ಷಗಳಿಗೆ ಉದಾಹರಣೆಗಳು ಆಗ್ತದೆ. ಪ್ರಶ್ನೆ 4, ಶಾಲಾ ಶಿಕ್ಷಕರಿಂದ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಪಡೆದು ಶಾಲಾ ಹಂತದ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ದಾಖಲಿಸಿ. ಮೊದಲಿಗೆ ಕ್ಷೇತ್ರಗಳ ವಿಂಗಡಣೆ ಮಾಡ್ತಾರೆ, ಅಧಿಸೂಚನೆಗಳನ್ನು ಮತದಾರರ ಪಟ್ಟಿ ಪ್ರಕಟ ಮಾಡ್ತಾರೆ, ಆಮೇಲೆ ಅಧಿಸೂಚನೆಗಳನ್ನು ಹೊರಡಿಸ್ತಾರೆ, ನಾಮಪತ್ರಗಳನ್ನು ಸ್ವೀಕರಿಸ್ತಾರೆ, ಮತದಾನ ಜರುಗಿಸ್ತಾರೆ, ಮತ ಎಣಿಕೆ ಮಾಡ್ತಾರೆ, ಕಡೆಗೆ ಪ್ರತಿಜ್ಞಾ ವಿಧಿಗಳನ್ನು ಸ್ವೀಕಾರವನ್ನು ಸಹಿತ ಏನು ಮಾಡ್ತಾರಪ್ಪ ಅಂದರೆ ಮಾಡ್ತಾರೆ. ಇಷ್ಟು ಚುನಾವಣಾ ಪ್ರಕ್ರಿಯೆಗಳಲ್ಲಿ ನಡೀತಕ್ಕಂಥದ್ದು ಕ್ರಮ ಆಗ್ತದೆ. 5ನೇ ಪ್ರಶ್ನೆ, ನೀವು ಒಬ್ಬ ಅಭ್ಯರ್ಥಿಯಾಗಿ ನಿಮ್ಮೂರಿನಲ್ಲಿ ಅವಶ್ಯಕತೆಗಳನ್ನು ಪಟ್ಟಿ ಮಾಡಿ ಒಂದು ಚುನಾವಣಾ ಪ್ರಣಾಳಿಕೆಯನ್ನು ರಚಿಸ್ರಿ. ನೋಡಿ, 24x7 ಕುಡಿಯುವ ನೀರಿನ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆ, ಒಳಚರಂಡಿ ವ್ಯವಸ್ಥೆ, ವಸತಿ ಸಮುಚ್ಚಯ, ಓಕೆನಾ, ಆಮೇಲೆ ಪಡಿತರ ಧಾನ್ಯಗಳ ವಿತರಣೆ ಮಾಡೋದಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಆಗಿರ್ಬೋದು, ಪದವಿಯವರಿಗೆ, ಇವೆಲ್ಲ ನಾವು ಪ್ರಣಾಳಿಕೆಗಳನ್ನು ನೀವು ಒಬ್ಬ ವಿದ್ಯಾರ್ಥಿಯಾಗಿ ಅದನ್ನು ಏನು ಮಾಡ್ಬೋದು, ಕೊಡಬಹುದು ಅಂತಕ್ಕಂಥ ನಾವೇನು ಮಾಡ್ಬೋದು, ಬರೀಬಹುದು. ಪ್ರಶ್ನೆ 6, TV ಸುದ್ದಿ ವಾಹಿನಿಗಳಲ್ಲಿ ಬಿತ್ತರವಾಗುವ ಚುನಾವಣಾ ಸಂಬಂಧಿತ ಚರ್ಚೆಗಳನ್ನು ವೀಕ್ಷಿಸಿ ನಿಮ್ಮ ಅಭಿಪ್ರಾಯಗಳನ್ನು ದಾಖಲಿಸಿ. ಸಾಮಾನ್ಯವಾಗಿ ಸುದ್ದಿ ವಾಹಿನಿಗಳಲ್ಲಿ ರಾಜಕೀಯ ಚುನಾವಣಾ ಪ್ರಣಾಳಿಕೆಗಳನ್ನು ಚರ್ಚೆ ಮಾಡ್ತಾರೆ, ರಾಜಕೀಯ ಪಕ್ಷಗಳ ಬಲಾಬಲ, ಅಭ್ಯರ್ಥಿಗಳ ಬಲಾಬಲ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಕ್ಷೇತ್ರಗಳ ಜನರ ಸ್ಪಂದನೆಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅವಲೋಕನವನ್ನು, ಚರ್ಚೆಗಳನ್ನು ಈ TV ಸುದ್ದಿ ವಾಹಿನಿಗಳಲ್ಲಿ ಮಾಡ್ತಾರೆ. ಪ್ರಶ್ನೆ 7, ಚುನಾವಣೆಯಲ್ಲಿ ಮತದಾನ ಮಾಡೋ ಸಂದರ್ಭದಲ್ಲಿ ಒಬ್ಬ ಮತದಾರನು ಯಾವೆಲ್ಲ ಗುರುತಿನ ಚೀಟಿಗಳನ್ನು ಬಳಸಬಹುದು ಎಂಬುದರ ಪಟ್ಟಿ ತಯಾರಿಸಿ. ಇಲ್ಲಿ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ಬುಕ್, ಪಡಿತರ ಚೀಟಿ, ಡ್ರೈವಿಂಗ್ ಲೈಸೆನ್ಸ್, ವಿದ್ಯಾರ್ಥಿ ಗುರುತಿನ ಚೀಟಿ, ಕಾರ್ಮಿಕ ಕಾರ್ಡ್ಗಳಾಗಿರ್ಬೋದು, ಅಂದರೆ ಭಾವಚಿತ್ರವಿರ್ತಕ್ಕಂಥ ಸರ್ಕಾರದ ಅಧಿಕೃತ ದಾಖಲೆಗಳು, ಅದು ಆಲ್ರೆಡಿ ಏನು ಮಾಡ್ತದಪ್ಪ ಅಂದ್ರೆ ಚುನಾವಣಾ ಆಯೋಗ ಒಂದು ಪ್ರಕಟಣೆಯನ್ನು ಹೊರಡಿಸ್ತದ. 12 ದಾಖಲೆಗಳು, 16 ದಾಖಲೆಗಳು, ಅವೆಲ್ಲವುಗಳನ್ನು ಏನು ಮಾಡ್ಬೋದಪ್ಪ ಅಂದರೆ ನಾವು ಮತದಾನ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ತೋರಿಸಿ ಮತದಾನವನ್ನು ನಡೆಸಬಹುದು. ಪ್ರಶ್ನೆ 8, ನೋಟಾದ ಅಗತ್ಯತೆ ಬಗ್ಗೆ ಚರ್ಚಿಸಿರಿ. ನೋಡಿ, ಸೂಕ್ತ ಅಭ್ಯರ್ಥಿ ಅನಿಸದೇ ಇದ್ದರೆ ನೋಟಾ ಒತ್ತಬಹುದು. ಇದು ಅಭ್ಯರ್ಥಿಗಳನ್ನು ತಿರಸ್ಕಾರ ಮಾಡಲಿಕ್ಕೆ ಎಲ್ಲ ಮತದಾರರಿಗೆ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು. ಪ್ರಶ್ನೆ 9, ಒಬ್ಬ ಜವಾಬ್ದಾರಿಯುತ ಮತದಾರನಾಗಿ ನೀವು ಆಯ್ಕೆ ಮಾಡೋ ಅಭ್ಯರ್ಥಿಯಲ್ಲಿ ಇರಬಹುದಾದ ಒಳ್ಳೆಯ ಗುಣಗಳನ್ನು ಪಟ್ಟಿ ಮಾಡಿ. ಉತ್ತಮ ವ್ಯಕ್ತಿತ್ವ ಇರಬೇಕು, ಜ್ಞಾನವಂತ ವಿದ್ಯಾವಂತನಿರಬೇಕು, ಆತನ ಅಪರಾಧ ಹಿನ್ನೆಲೆ ಇರಬಾರ್ದು, ಸೇವಾ ಮನೋಭಾವನಾಗಿರಬೇಕು, ಆಮೇಲೆ ಇಷ್ಟು ಏನಾಗದಪ್ಪ ಅಂದ್ರೆ ಗುಣಗಳು ಇರಬೇಕು. 10ನೇ ಪ್ರಶ್ನೆ, ವಿವಿಧ ದೇಶಗಳಲ್ಲಿ ಯಾವ ರೀತಿಯ ಚುನಾವಣಾ ವ್ಯವಸ್ಥೆ ಇದೆ ಅಂತಕ್ಕದ್ದನ್ನ ಚರ್ಚೆ ಮಾಡಲಿಕ್ಕೆ ಹೇಳಿದ್ದಾರೆ. ಭಾರತದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗಳನ್ನು ನೋಡ್ತೀವಿ.
ಅಮೆರಿಕಾದಲ್ಲಿ ಸಹಿತ ಚುನಾಯಿತರ ಕೂಟ ಇದೆ. ಬಾಂಗ್ಲಾದೇಶದಲ್ಲಿ ಸಹಿತ ಸಂಸತ್ ಮೂಲಕ ಆಯ್ಕೆ ಅಂತಕ್ಕಂಥ ಪದ್ಧತಿಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ನೋಡ್ತೀವಿ. 11ನೇ ಪ್ರಶ್ನೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗಳನ್ನು ನಡೀತಕ್ಕಂಥವುಗಳ ಹುದ್ದೆಗಳಿದಾವ, ಅವುಗಳನ್ನು ನಿಮಗೆ ವಿಂಗಡಿಸಿ ಬರಲಿಕ್ಕೆ ಹೇಳಿದಾರ. ನೋಡಿ, ಮೊದಲಿಗೆ ಪ್ರತ್ಯಕ್ಷ ಚುನಾವಣೆ ಎಲ್ಲಿ ನಡೀತದ ಅಂತ ನೋಡುವ. ಅದು ಲೋಕಸಭಾ ಸದಸ್ಯರಿಗಾಗಿರ್ಬೋದು, ವಿಧಾನಸಭಾ ಸದಸ್ಯರಿಗಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕಾ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಮಹಾನಗರ ಪಾಲಿಕೆ ಸದಸ್ಯರು, ಪಟ್ಟಣ ಪಂಚಾಯಿತಿಯ ಸದಸ್ಯರಿಗೆ ಪ್ರತ್ಯಕ್ಷ ವಿಧಾನದಲ್ಲಿ ಏನಾಗ್ತದಪ್ಪ ಅಂದ್ರೆ ಮತದಾನದ ಪ್ರಕ್ರಿಯೆ ನಡೀತದ. ಬಟ್ ಪರೋಕ್ಷ ವಿಧಾನದ ಮತದಾನ ಅದು ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿ ಚುನಾವಣೆ, ರಾಜ್ಯಸಭಾ ಸದಸ್ಯರ ಚುನಾವಣೆಗಳು, ಆಮೇಲೆ ಕೆಲವು ವಿಧಾನ ಪರಿಷತ್ ಸದಸ್ಯರ ಚುನಾವಣೆಗಳು, ಶಿಕ್ಷಕರ ಕ್ಷೇತ್ರ, ಸ್ಥಳೀಯ ಸ್ವಯಂ ಕ್ಷೇತ್ರಗಳ ಇರ್ತಾವಲ್ಲ, ಅಲ್ಲಿಂದನೂ ಕೂಡ ಏನಾಗಿರ್ತದಪ್ಪ ಅಂದ್ರೆ ಇರ್ತದ. ಸೊ ಅದನ್ನು ಕೂಡ ಏನಾಗ್ತದೆ ಅಲ್ಲಿ ನಡೀತದ. ಸೊ ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ 8ನೇ ಕಲಿಕಾ ಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಸೊ ತಮಗೆ ಆಲ್ರೆಡಿ ಎಲ್ಲ ಉತ್ತರಗಳನ್ನ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ. ಸೊ ಸಾಧ್ಯವಾದಷ್ಟು ನಮ್ಮ ವಿಡಿಯೋಗಳನ್ನು ನೀವು ನೋಡಿದ ಕೂಡಲೇ ಬೇರೆಯವರಿಗೆ ಶೇರ್ ಮಾಡಲಿಕ್ಕೆ ಮರೆಯದ್ರಿ. ತುಂಬ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ವಿಡಿಯೋಗಳಿದಾವೆ. ಸೊ ಕ್ಲಿಯರ್ ಆಗಿ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾವೆ. ನಿಮ್ಮ ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದೆ ಮಾರ್ಚ್ 2024ರಲ್ಲಿ. ಅದಕ್ಕಾಗಿ ಎಲ್ಲ ವಿಷಯಗಳ ಕ್ವಶನ್ ಆನ್ಸರ್ಸ್ಗಳನ್ನು ಮಂಡಳಿಯವರು ಬಿಟ್ಟಿದ್ದಾರೆ. ಆ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಸನ್ನು ಸಹಿತ ನಾನು ಹಾಕಿದ್ದೀನಿ. ಅವುಗಳ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅವುಗಳನ್ನು ಕೂಡ ನೋಡಿ. ಯಾಕಂದರೆ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಅನುಗುಣವಾಗಿ ನೀವು ತಯಾರಿಯನ್ನು ಮಾಡಿದ್ದೇ ಆದರೆ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಗೊತ್ತಾಗ್ತದೆ. ಯಾಕಂದರೆ ಈ ನಿಮ್ಮ ಕಲಿಕಾ ಬಲವರ್ಧನೆ ಆಗಿರ್ಬೋದು, ಪಠ್ಯಪುಸ್ತಕಗಳಾಗಿರ್ಬೋದು, ಸಾಮರ್ಥ್ಯಾಧಾರಿತ ಪ್ರಶ್ನೆಗಳು ಇರ್ತವೆ. ಸೊ ಅದಕ್ಕಾಗಿ ಅದ್ರ ಬಗ್ಗೆ ಸ್ವಲ್ಪ ತಯಾರಿ ಬೇಕು. ಸೊ ಅವೆಲ್ಲವುಗಳನ್ನು ಆಲ್ರೆಡಿ ನಾವು ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ನಿಮ್ಮ ಪಾಠದ ಪ್ರಶ್ನೋತ್ತರ ವಿಡಿಯೋಗಳು ಸಹಿತ ಇದ್ದಾವೆ. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ. ಅವುಗಳನ್ನೆಲ್ಲ ತಾವುಗಳು ನೋಡಬೇಕು ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಬಂದು ಜಾಯ್ನ್ ಆಗ್ಬೋದು, ವಾಟ್ಸಪ್ ಚಾನಲ್ನ ಗ್ರೂಪನ್ನು ಸಹಿತ ಬಂದು ಜಾಯ್ನ್ ಆಗ್ಬೋದು. ಅವೆರಡರ ಲಿಂಕನ್ನು ನಾನು ಏನು ಮಾಡಿದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅವುಗಳನ್ನು ನೋಡಿ